ನಮಸ್ಕಾರ ರೀ ಎಲ್ಲ ರೈತರ ಮಂದಿಗೆ. ಇದು ನೋಡ್ರಿ, ಇದು ಸ್ವೀಟ್ ಕಾರ್ನ್ ಪ್ಲಾಟ್ ಅದ ರೀ. ಸದ್ಯಕ್ಕೆ ಇದು ಎಷ್ಟು ದಿನ ಆಗ್ಯದಪ್ಪ ಅಂದ್ರೆ ಈಗ 50 ದಿನ ಆಗಿ ಹೋಗ್ಯದ ನೋಡ್ರಿ. ಇದು 10 ಜೂನ್ಗೆ ಲಾಗಣ ಮಾಡ್ಯದ ರೀ. ಲಾಗಣ ಯಾವ ಪದ್ಧತಿಲಿ ಮಾಡ್ಯದಪ್ಪ ಅಂದ್ರೆ ನಾವು ಪೈಲ ಆನ್ ಮಾಡಿದೆವು. ಹಿಂಗೆ ಸಾಲು ಹೊಡ್ಕೊಂಡು ಕಿಶಿಂದ್ರೆ ಅದ್ರದಾಗ ಟೋಕನ್ ಮಾಡ್ಕೊಂಡು ತೊಗೊಂಡಿದ್ದೇವೆ ರೀ. ಟೋಕನ್ ಯಾವ ಪದ್ಧತಿಲಿ ಮಾಡಿದೇವಪ್ಪ ಅಂದ್ರೆ ಹೆಣ್ಮಕ್ಳಿಗೆ ಹಚ್ಚಿ ಕಿಶಿನ ಟೋಕನ್ ಮಾಡ್ಕೊಂಡಿದ್ದೇವೆ ರೀ. ಇದು ನೋಡ್ರಿ ಅಂತಾರೆ ಹಂಗದಪ್ಪ ಅಂದ್ರೆ ಇದು ಈ ದಂಡಿ ಹಿಡಿದು ಈ ದಂಡಿ ತನಕ ಇದು 3 ಫುಟ್ ಅದ ರೀ. ಇದು ಅಂತರ ಇಲ್ಲಿ ಹಿಂಗೆ ಹ್ಯಾಂಗೆ ಪುಟ ಹಿಂಗೆ ಎಟ್ಟದಪ್ಪ ಅಂದ್ರೆ ಹಿಂಗೆ 1 ಫುಟ್ ಅಂತರ ಮಾಡ್ಕೊಂಡಿದ್ದೇವೆ ರೀ. ಆಮೇಲೆ ನಾವು ಏನು ಮಾಡಿದೇವಪ್ಪ ಅಂದ್ರೆ ಮುಂದೆ 15 ದಿನದಲ್ಲಿ ಮುಂದೆ ನಾವು ಏನು ಮಾಡಿದೆವು, ಡ್ರಿಪ್ ಹಾಕೊಂಡಿದ್ದೇವೆ ರೀ. ನಾಳೆ ಮಳೆ ಥೋಡೆ ಕಮ್ಮಿ ಆಗಿತ್ತು ರೀ. ಮಳೆ ಕಮ್ಮಿ ಸಲಕ ಡ್ರಿಪ್ಪಲ್ಲಿ ನೀರು ಬಿಡೋದು ಸಿಸ್ಟಮ್ ಮಾಡಿದ್ದೇವೆ ರೀ ನಾವು. ಇದಕ್ಕೆಲ್ಲ ಡ್ರಿಪ್ ಸಿಸ್ಟಮ್ ಹಾಕೊಂಡು ತೊಗೊಂಡು ಕಿಶಿಂದ್ರೆ ಅದ್ರ ಪದ್ಧತಿಲಿ ನೀರು ಬಿಟ್ಟಿದ್ದೆವು. ಮತ್ತು ಅದ್ರ ಸಂಗಟ ಏನು ಬಿಟ್ಟಿದ್ದೇವಪ್ಪ ಅಂದ್ರೆ ಡ್ರಿಪ್ಪಲ್ಲಿ 1-2 ಸಾರಿ ನೀರು ಬಿಟ್ಟು ಬಳಕ ಆ ನಂತರ ನಾವು ಏನು ಮಾಡಿದೆವು, ಇದಕ್ಕೆ 19 ಅಂತೇಳಿ ಖಾತ್ ಬರ್ತದೆ ರೀ. 19 ಖಾತ್ ಬಿಟ್ಟು ಕಿಶಿಂದ್ರೆ ಆಮೇಲೆ 1 ತಿಂಗಳಾಗನ ಏನು ಮಾಡಿದೆವಪ್ಪ ಅಂದ್ರೆ ಇದೆಲ್ಲ ಹುಳ್ಕಾಲ್ಗತ್ತಿತ್ತು. ಹುಳ್ಕ ಸಲಕ ಅದು ಮುಂದೆ ಏನು ಮಾಡಿದೆವು, ನಾವು ಫವಾರಣಿ ಮಾಡಿದೆವು ರೀ. ಒಂದು ಸಾರಿ ಫವಾರಣಿ ಯಾವ್ದು ಮಾಡಿದೆವಪ್ಪ ಅಂದ್ರೆ ಕೋರೋಜನ್ ಅಂತೇಳಿ ಒಂದು ಔಷಧ ಬರ್ತದೆ. ಅದು ಔಷಧ ಕೀಡಿ ಸಲಕ ಇರ್ತದೆ ಸ್ಪೆಷಲ. ಅದ್ರ ಸಲಕ ಕೋರೋಜನ್ ಫವಾರಣಿ ಮಾಡಿ ಕಿಶಿಂದ್ರೆ ಈ ಸದ್ಯಕ್ಕೆ ಇದು ಪ್ಲಾಟ್ ಎಷ್ಟು ಹೈಟ್ ಆಗ್ಯದಪ್ಪ ಅಂದ್ರೆ 7 ಫುಟ್ ತನಕ ಹೈಟ್ ಹೋಗ್ಯದ ರೀ. ಇದು ನೋಡ್ರಿ ಹಿಂಗೆ ಕಾಣಿಸ್ತದೆ ಈ ಸದ್ಯಕ್ಕೆ ಪ್ಲಾಟ. ಇದಕ್ಕೆ ಮತ್ತೆ ಏನು ಮಾಡಿದೇವಪ್ಪ ಅಂದ್ರೆ 2 ಸಾರಿ ಟ್ಯಾಕ್ಟರ್ದು ಎಡಿ ಹೊಡಿದೇವೆ ರೀ. ಎಡಿ ಯಾವ ಪದ್ಧತಿಲಿ ಹೊಡಿದೇವಪ್ಪ ಅಂದ್ರೆ ಇದ್ರೊಳಗೆ 2 ಗೆಣಿಂದು ಮತ್ತು ಅಡಿಚ್ ಗೆಣಿಂದು ಕೂಡ ನಡೀತದೆ ರೀ. ಆ ಪದ್ಧತಿಲಿ ಎಡಿ ಹೊಡೆದ ಕಿಶಿಂದ್ರೆ ಇದಕ್ಕೆ ಸಣ್ಣ ಥೋಡೆ ಬೋದ್ ಏರ್ಸ್ಕೊಂಡಿದ್ದೆವು. ಬೋದ್ ಏರಿಸಿ ಈ ಸದ್ಯಕ್ಕೆ ಇವತ್ತಿಗೆ ಎಷ್ಟು ದಿನ ಆಗ್ಯದಪ್ಪ ಅಂದ್ರೆ ಇದು ನೋಡ್ರಿ ಇವತ್ತಿಗೆ 52 ದಿನ ಕಂಪ್ಲೀಟ್ ಆಗ್ಯದ ರೀ. ಈ ಸದ್ಯಕ್ಕೆ ಈ ಸ್ಟೇಜ್ನಾಗ ಅದ. ಈಗೆಲ್ಲ ಗರಿ ಟೋಟಲಿ ಗೆರಿ ಹಾಕ್ಯದ್ರಿ. ನೋಡ್ರಿ ಇದು ಗೆರಿ ಅದ ಮೆಕ್ಕೆಜೋಳದು. ಇದು ಹಿಂಗೆ ಹೂ ಬಂದದ ಮತ್ತು ಗಿರಿ ಅದ ಪೂರ್ಣ ಹಾಕ್ಯದ್ರಿ ಸದ್ಯಕ್ಕೆ. ಆದರೆ ಈಗ ಒಂದೊಂದು ಏನು ಮಾಡ್ಲತ್ತವಪ್ಪ ಅಂದ್ರೆ ತೆನಿ ಹೊರಗೆ ಬೆಳಗತ್ತೇವ್ರಿ. ತೆನಿ ಹೊರಗೆ ಭೀ ಬಿದ್ದಾವ. ಇದು ನೋಡ್ರಿ ಇದ್ರದ್ದು ಎಲ್ಲ ಈಗ ಕೂಗಲ್ ಬಿಟ್ಟವ. ಇದು ಎಷ್ಟು ಎಕರೆ ಪ್ಲಾಟ್ ಅದಪ್ಪ ಅಂದ್ರೆ ಇದು ಪೂರ್ಣ 1 ಎಕರೆ ಪ್ಲಾಟ್ ಅದ ನೋಡ್ರಿ. ಇದು ಕೆಟ್ಟದ ಬೀಜ ಹೋಗ್ಯಾವ ಅಂದ್ರೆ ನಮ್ಮ 2 ಕಿಲೋ ಬೀಜ ಹಾಕಿದೇವ್ರಿ. 2 ಕಿಲೋ ಬೀಜನಾಗ ಪೂರ್ಣ ಕಂಪ್ಲೀಟ್ 1 ಎಕರೆ ಆಗ್ಯದ ರೀ. ನೋಡ್ರಿ ಇವು ತೆನಿ ಹಿಂಗೆ ಕಾಣಿಸ್ಲಿಕತ್ತೇವೆ ಈಗೆಲ್ಲ ಟೋಟಲಿ 1 ಗಂಟೆಗೆ 2-3 ತೆನಿ ಹೊಂಟವ. ಆದರೆ ಇದು ನಮ್ದು ಏನದಪ್ಪ ಅಂದ್ರೆ ಪೈಲಾ ಸ್ಟೇಟ್ಮೆಂಟ್ ಅದ ರೀ. ಯಾಕಂದ್ರೆ ಇದಕ್ಕೆ ಪೈಲೆ ಅಂದು ಭೀ ನಾವು ಹಚ್ಚಿತ್ತಿಲ್ಲ. ಅದ್ರ ಸಲಕ್ಕೆ ನಮ್ಗೆ ಅದ್ರ ಬದಲು ಏನೂ ಖೂನಿಲ್ಲ ರೀ. ಇದು ಪೂರ್ಣ ಮಾರ್ಕೆಟಿಂಗ್ ಹೆಂಗೆ ಆಗ್ತದೋ ಅದು ಭೀ ಖೂನಿಲ್ಲ. ಆದರೆ ಮುಂದೆ ನೋಡ್ಬೇಕು ರೀ. ಮುಂದಿನ ಮತ್ತು ವಿಡಿಯೋದಾಗ ನಿಮ್ಗೆ ಹಾಕ್ತೀನಿ ಯಾವ ಪದ್ಧತಿಲಿ ನಮ್ಮದು ಗ್ರೋತ್ ಆಗ್ಯದ ಮತ್ತು ತೆನಿ ಹ್ಯಾಂಗೆ ಆತಾವ ಮತ್ತು ಕಾಳು ಎಟ್ಟಾತಾವ ಒಂದು ತೆನಿದಾಗ. ಟೋಟಲಿ ಪ್ಲಾಟ್ ಹೆಂಗೆ ಕಾಣಿಸ್ತದೆ ನೋಡ್ರಿ ಇಲ್ಲಿ. ಇದು ಹಚ್ಚಕ್ಕಾಳಾಗ ಮತ್ತು ಬಿತ್ತಕ್ಕಾಳಾಗ ಒಂದು ಭೀ ಖಾತ್ ಹಾಕಿಲ್ರಿ. ಇದು ಹಾಗೆ ಬಿಗರ್ ಖಾತಿಲಿ ಇದು ಇಟ್ಟು ಹೈಟ್ ಬೆಳೆದದ ಮತ್ತು ಹಿಂಗೆ ಕಾಣಿಸ್ಲಿಕ್ಕದ ಪ್ಲಾಟ್ ಸದ್ಯಕ್ಕೆ. ನಿಮಗೆ ಏನೇನು ಅನುಭವ ಅದ ಮೆಕ್ಕೆಜೋಳ ಪ್ಲಾಟ್ ಬದಲ ನೀವು ಕಮೆಂಟ್ ಮಾಡಿ ಹೇಳ್ರಿ ನಮ್ಗೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ ಹಿಂಗೆ ಕಾಣಿಸ್ಲಿಕ್ಕದ ನಮ್ಮ ಪ್ಲಾಟ. ನೋಡ್ರಿ ಪೂರ್ಣ ಎಲ್ಲ ಹೆಂಗೆ ಕಾಣಿಸ್ತಪ್ಪ ಅಂದ್ರೆ ಇವೆ ನೋಡ್ರಿ ಡ್ರಿಪ್ಪಿಲಿ ಈ ಪದ್ಧತಿಲಿ ನಾವು ಹಿಂಗೆ ನೀರು ಬಿಟ್ಟಿದ್ದೇವೆ. 2 ನಡಬರ್ಕ್ ಹಾಕಿಸಿಂದ್ರೆ